ದಳಪತಿಗಳಿಗೆ ಶುರುವಾಗಿದೆಯಾ ಅರಕಲಗೂಡು ಶಾಸಕನ ಆತಂಕ. ಶಾಸಕ ಎ ಮಂಜೂರನ್ನ ಡಿಕೆ ಶಿವಕುಮಾರ್ ಅವರು ಮಾತನಾಡಿಸ್ತಾ ಇದ್ದಂತೆ ದಳದಲ್ಲಿ ಈಗ ತಳಮಳ ಶುರುವಾಗ್ಬಿಟ್ಟಿದೆ. ಅರಕಲಗೂಡು ಶಾಸಕ ಎ ಮಂಜು ಅವರ ಬಗ್ಗೆ ಆತಂಕ ಶುರುವಾಗಿದೆಯಾ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ವಿಧಾನಸಭೆಯಲ್ಲಿ ಎ ಮಂಜು ಅವರ ಜೊತೆ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಡಿಕೆ ಶಿವಕುಮಾರ್ ಅವರು ಮಾತನಾಡಿಸ್ತಾ ಇದ್ದಂತೆ ಎ ಮಂಜು ಅವರಿಗೆ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರು ಬುಲಾವ್ ನೀಡಿದ್ದಾರೆ. ಯಾತಕ್ಕಾಗಿ ಹಾಗಾದ್ರೆ ಆತಂಕ ಶುರುವಾಗಿದೆಯಾ? ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮಾಡ್ಬಿಡ್ತಾರೆ ಅನ್ನುವಂತಹ ಭೀತಿಯಿಂದ ಈಗ ಬುಲಾವ್ ಕೊಟ್ಟಿದ್ದಾರಾ? ಬಿಜೆಪಿ ಜೆಡಿಎಸ್ ನಾಯಕರ ಸಭೆಗೆ ಆಗಮಿಸಿದ ಶಾಸಕ ಎ ಮಂಜು ಖಾಸಗಿ ಹೋಟೆಲ್ನಲ್ಲಿ ಎಚ್.ಡಿ.ಕೆ ಭೇಟಿಯಾಗಿದ್ದಾರೆ. ಎ ಮಂಜು ಅವರನ್ನ ನಾನು ಇಲ್ಲೇ ಇದ್ದೇನೆ ನೋಡ್ರಪ್ಪ ಅಂತ ಮಾಧ್ಯಮಗಳಿಗೆ ಹೇಳಿ ಹೋಗಿದ್ದಾರೆ ಎ ಮಂಜು ಅವರು. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಮತ್ತೆ ಎ ಮಂಜು ಅವರು ಇಬ್ರು ಕೂಡ ಮಾತನಾಡಿದ್ದು ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಎಲ್ಲಿ ಅಡ್ಡ ಮತದಾನ ಮಾಡ್ಬಿಡ್ತಾರೋ ಅನ್ನುವಂಥ ಭಯ ಶುರುವಾಗಿದೆ ಅನ್ಸುತ್ತೆ. ಹಾಗಾಗಿ ಎ ಮಂಜು ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಆ ಮೂಲಕ ಏನಾದರೂ ಕ್ರಾಸ್ ವೋಟಿಂಗ್ ಮಾಡುವಂಥ ಸಾಧ್ಯತೆ ಇದೆಯೇನಪ್ಪ ಅಂತ ಏನಾದರೂ ಪ್ರಶ್ನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ. ಡಿಕೆ ಶಿವಕುಮಾರ್ ಅವರು ಯಾವಾಗ ಎ ಮಂಜು ಅವರ ಜೊತೆ ಮಾತನಾಡಿದ್ರು, ಇತ್ತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕ್ರಾಸ್ ವೋಟಿಂಗ್ನ ಭಯ ಶುರುವಾದಂತಿದೆ. ಹಾಗಾಗಿನೇ ಎ ಮಂಜು ಅವರಿಗೆ ಬುಲಾವ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು ಅಂತ ಮೊದಲೇ ಈಗ ಜೆಡಿಎಸ್ ಬಿಜೆಪಿಯ ಅಭ್ಯರ್ಥಿಯಾಗಿ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನು ಕಣಕ್ಕಿಳಿಸಿದ್ದಾರೆ ರಾಜ್ಯಸಭಾ ಚುನಾವಣೆಗೆ. ಹಾಗಾಗಿ ಅವರನ್ನು ಗೆಲ್ಲಿಸುವಂಥ ಹೊಣೆ ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಅಡ್ಡ ಮತದಾನ ಮಾಡಲೇಬೇಕಾಗುತ್ತೆ. ಅಡ್ಡ ಮತದಾನ ಮಾಡದೆ ಅವರನ್ನು ಗೆಲ್ಲಿಸೋದಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ಇರೋ ಶಾಸಕರನ್ನ ಉಳಿಸ್ಕೋಬೇಕು. ಅವರು ಕೂಡ ಕಾಂಗ್ರೆಸ್ಗೆ ಮತದಾನ ಮಾಡಿಬಿಟ್ರೆ ಇರುವಂಥ ಶಾಸಕರು ಕಷ್ಟ ಆಗುತ್ತೆ ಗೆಲ್ಲಿಸೋದು ಅನ್ನುವಂಥ ಅಭಿಪ್ರಾಯ. ಅದೇ ರೀತಿಯಾಗಿ ಕ್ರಾಸ್ ವೋಟಿಂಗ್ ಆಗಿಬಿಟ್ರೆ ನಮ್ಮ ಅಭ್ಯರ್ಥಿ ಸೋತ್ಬಿಡ್ತಾರೆ ಅಂತ ಒಂದು ಕಡೆ ಕಾಂಗ್ರೆಸ್ನವ್ರಿಗೆ ಪ್ರತಿಷ್ಠೆಯ ಕಣ ಆಗಿದೆ ರಾಜ್ಯಸಭಾ ಚುನಾವಣೆ ಗೆಲ್ಲೋದು. ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆಯಲ್ಲ, ಹಾಗಾಗಿ ಈ ಒಂದು ರಾಜ್ಯಸಭಾ ಚುನಾವಣೆಯನ್ನು ಗೆಲ್ಲುವ ಮೂಲಕ ಲೋಕಸಭಾ ಚುನಾವಣೆ ಗೆಲ್ಲೋದಕ್ಕೆ ಒಂದು ರೀತಿ ಉತ್ಸಾಹವನ್ನು ಅವರೇ ತುಂಬಿಕೊಳ್ಳುವಂಥ ಸಾಧ್ಯತೆಗಳು ಪರಿಸ್ಥಿತಿಗಳು ಕೂಡ ಎದುರಾಗಿದ್ದಾವೆ. ಹಾಗಾಗಿ 5ನೇ ಅಭ್ಯರ್ಥಿಯಾಗಿ ಒಂದು ರೀತಿ ಕನ್ಫ್ಯೂಸಿಂಗ್ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದಾರೆ. ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮತ್ತು ಎ ಮಂಜು ಅವರು ಮಾತನಾಡಿದ್ದಕ್ಕೆ ಎಲ್ಲಿ ಡಿ ಕೆ ಶಿವಕುಮಾರ್ ಅವರು ಎ ಮಂಜು ಅವರನ್ನ ಸೆಳ್ಕೊಂಡು ಬಿಡ್ತಾರೋ ಅನ್ನುವಂಥ ಆತಂಕ ಈಗ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಶುರುವಾದಂತಿದೆ. ಹಾಗಾಗಿನೇ ಎ ಮಂಜು ಅವರನ್ನು ಕರೆಸಿ ಮಾತನಾಡೋದಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಕ್ರಾಸ್ ವೋಟಿಂಗ್ ಮಾಡಬೇಡಿ ಅಂತ ಎಚ್ಚರಿಕೆ ಕೊಡ್ತಾರೋ ಅಥವಾ ಮನವೊಲಿಕೆ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಅಂತೂ ಆಗುವಂಥ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ. ಹಾಗಾಗಿನೇ ಎ ಮಂಜು ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಈಗಾಗಲೇ ಪಕ್ಷೇತರ ಅಭ್ಯರ್ಥಿಗಳು ಕೂಡ ಜನಾರ್ದನ ರೆಡ್ಡಿ ಇರ್ಬೋದು, ಅದೇ ರೀತಿಯಾಗಿ ದರ್ಶನ್ ಪುಟ್ಟಣ್ಣಯ್ಯ ಇರ್ಬೋದು, ಈತ ಲತಾ ಮಲ್ಲಿಕಾರ್ಜುನ್ ಇರ್ಬೋದು, ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಹಾಗಾಗಿ ಪಕ್ಷೇತರ ಅಭ್ಯರ್ಥಿಗಳನ್ನು ಸೆಳೆಯೋ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಜೆಡಿಎಸ್ನ ನಾಯಕರು ಪ್ರಯತ್ನ ಮಾಡ್ತಿದ್ದಾರೆ. ಅದರ ಮಧ್ಯದಲ್ಲಿ ತಮ್ಮ ಶಾಸಕರನ್ನು ಬೇರೆ ಉಳಿಸ್ಕೋಬೇಕು, ವಿಶ್ವಾಸದಲ್ಲಿ ಇಟ್ಕೋಬೇಕು, ಇವೆಲ್ಲ ಪ್ರಯತ್ನಗಳು ಕೂಡ ನಡೀತಿದ್ದಾವೆ. ಬನ್ನಿ ಸರ್, ಮಂಜು ಸರ್ ಬನ್ನಿ, ಹಂಗೆ ಮಾತಾಡೋಬರಂತೆ. ಬನ್ನಿ ಸರ್, ಹಂಗೆ ಬನ್ನಿ ಸರ್, ಹಂಗೆ ಮಾತಾಡೋಬರಂತೆ. ಬನ್ನಿ ಸರ್, ಮಂಜು ಸರ್ ಬನ್ನಿ, ಹಂಗೆ ಮಾತಾಡೋಬರಂತೆ. ಬನ್ನಿ ಸರ್, ಹಂಗೆ ಬನ್ನಿ ಸರ್, ಹಂಗೆ ಮಾತಾಡೋಬರಂತೆ. ಬನ್ನಿ ಸರ್, ಮಂಜು ಸರ್ ಬನ್ನಿ, ಹಂಗೆ ಮಾತಾಡೋಬರಂತೆ.